ಫ್ರೆಂಡ್ಸ್ ಇವತ್ತು ಬಂದು ಲೇಟಾಗಿ ಎದ್ದಿರೋದ್ರಿಂದ ಏನು ಕೆಲಸ ಮಾಡೋದು ಏನು ಕೆಲಸ ಬಿಡೋದು ಅಂತ ನಂಗೆ ನಿಜ ಗೊತ್ತಾಗ್ತಿಲ್ಲ. ಮೊದಲು ಆಚೆ ಕಡೆ ತೊಳೆದ್ಬಿಟ್ಟು ರಂಗೋಲಿ ಬಿಟ್ಕೊಬೇಡ, ಆಮೇಲೆ ಬೇಕಾದ್ರೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಮೊದಲು ರಂಗೋಲಿ ಬಿಡ್ಕೊತಿದ್ದೆ. ಹಾಗೂ ಸಿಂಪಲಾಗಿರೋದನ್ನೇ ರಂಗೋಲಿ ಬಿಟ್ಕೊಂಡೆ. ಇನ್ನು ಬೆಳಿಗ್ಗೆ ಇವತ್ತು ನಾನೇನು ಅಷ್ಟು ಟೀ ಕಾಫಿ ಕುಡಿಲ್ವಲ್ಲ, ಹಂಗಾಗಿ ಅಟ್ಲೀಸ್ಟ್ ಬಿಸಿನೀರನ್ನಾದ್ರು ಕಾಯಿಸ್ಕೊಂಡು ಕುಡಿಯೋಣ ಒಂದು ಲೋಟನ ಅನ್ಕೊಂಡು ಬಿಸಿನೀರು ಕಾಯಿಸ್ಕೊಂಡು ಕುಡಿದೆ. ಇನ್ನು ಅದಾದಮೇಲೆ ಲೇಟ್ ಆಗಿರೋದ್ರಿಂದ ನಾನು ತಿಂಡಿ ಮಾಡೋದೇನು ವ್ಲಾಗ್ ಮಾಡ್ಕೊಳ್ಳಲಿಲ್ಲ ಫ್ರೆಂಡ್ಸ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಕನ್ನಡ ಚಾನಲ್. ನಾನು ಬಂದು 9 ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಪಾಪುನ ಕ್ಲಾಸ್ ಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಬಂದೆ. ನನ್ನ ಫ್ರೆಂಡ್ ಮನೇಲಿ ಮೆಟ್ಲು ಹತ್ತಿದ್ದೆ. ನಂಗೆ ದೊಡ್ಡ ಸಾಹಸ, 4 ಫ್ಲೋರ್ ಹತ್ತಬೇಕು. ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಬಂದೆ ನೋಡೋಣ ಏನು ಮಾಡ್ತಾಯಿದ್ದಾನೆ ಅಂತ. ಕೆಳಗಡೆ ಫ್ಲೋರ್ ಹತ್ತ ಹೋಗ್ತಾಯಿದ್ದೀನಿ, ಇನ್ನೊಂದು ಫ್ಲೋರ್ ಹತ್ತಬೇಕು. ಅದೇ ಸುಸ್ತಾಗುತ್ತೆ. ಇಷ್ಟುದ್ದ 4 ಫ್ಲೋರ್ ಮನೆ ಮಾತಾಳೆ. ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ರಂಗೋಲಿ ನೋಡಿ ಫ್ರೆಂಡ್ಸ್, ರಂಗೋಲಿ ಮೇಲೆ ಸಖತ್ತಾಗಿ ಬಿಡ್ತಾಳೆ ಫ್ರೆಂಡ್ಸ್. ಎಷ್ಟು ಚೆಂದ ಬಿಡ್ತಾಳೆ ಗೊತ್ತಾ, ಯಾವ ರೀತಿ ಬೇಕಾದ್ರೂ ಬಿಡ್ತಾಳೆ. ನೋಡಿ ಹಿಂಗೆ ಬಿಟ್ಟೋಳೆ ಬಾಗ್ಲು ತುಂಬ. ಹಾಗೆ ಇಷ್ಟೊಂದು ಗಂಟೆ ಮಾಡ್ತಾಯಿದೆಯಲ್ಲ, ಮಕ ತೊಳ್ದಿಲ್ಲ ಅಂತ ಮಕ ತೋರಿಸ್ತಲ್ಲ ಫ್ರೆಂಡ್ಸ್. ಹೇಳು ಜೂಮ್ ಮಾಡಾಕ್ತೀನಿ, ಹಿಂಗೆ ಆಡ್ರಿ ನೀನು ಬರವಾಗಿಲ್ಲ, ಬೇಡ ಬನ್ನಿ. ನಾನು ಬಂದಾಗಲೇ ಪಾರೆ ತೊಳಿತಾಳೆ. ಅದೇನೋ ಗೊತ್ತಿಲ್ಲ, ನಾನು ಬರ್ತೀನಿ ಅಂತ ಪಾರಿ ಗುಡ್ಡೆ ಹಾಕೊಂಡಿರ್ತೀಯೋ ಏನೋ ನನಗಂತೂ ಗೊತ್ತಿಲ್ಲಪ್ಪ ಅಲ್ವಾ. ಏನಕ್ಕೆ ಬಂದೆ ಅಂದರೆ, ಈಗ ಲಕ್ಷ್ಮಿ ಮನೆಗೆ ಅವತ್ತು ಮೂಗ್ಬರ್ ತಗೊಂಡು ವಾಪಸ್ ಬಂದಲ್ಲ, ಹಾಗಾಗಿ ಮೂಗ್ಬರ್ ತಗೋಬೇಕು ಒಂದು ಕೆಲಸ. ಇನ್ನೊಂದು ಕೆಲಸ ಏನಂದರೆ, ಇದು ನಮ್ಮ ಅಕ್ಕನ ಜೊತೆ ಬಟ್ಟೆ ತಗೊಳಕ್ಕೆ ಅಂತ ಹೋಗಿದ್ದೆ. ಆವಾಗ ಅಷ್ಟು ಕಲೆಕ್ಷನು ಇರಲಿಲ್ಲ, ಸೈಜು ಇರಲಿಲ್ಲವಂತೆ. ಚೆನ್ನಾಗಿದೆ ಬಟ್ಟೆವೆ, ಚಿಕ್ಕ ಅಂಗಡಿ ಆದರೂ ಸಾಕತ್ತಾಗಿರೋ ಬಟ್ಟೆ ಸಿಗ್ತಾವಲ್ಲಿ. ನೆನ್ನೆ ವೀಡಿಯೋದಲ್ಲಿ ಹಾಕಿದ್ದಾರ, ಅದು ಅಲ್ಲಿ ಬಟ್ಟೆ ತೊಗೋಬೇಕು. ತರಿಸಿರ್ತೀನಿ ಅಂತ ಹೇಳಿದರು. ನೆನ್ನೆ ಹೋಗ್ಬೇಕಿತ್ತು, ಹಂಗಾಗಿ ಇವತ್ತು ಹೋಗಬೇಕು. ಅಲ್ಲಿ ಬಟ್ಟೆ ನೋಡಿಕೊಂಡು ಮೂಗ್ಬರ್ ತೊಗೊಂಡು ಇಷ್ಟು ಕೆಲಸ ಐತೆ ನೋಡಲ್ಲಿ. ಆಮೇಲೆ ಇನ್ನೊಂದು ಕೆಲಸ ಐತೆ, ನೋಡೋಣ ಅದು ಏನಾಗುತ್ತೆ. ಇವಾಗ ಬ್ಲಾಗಲ್ಲಿ ಹೇಳಲ್ಲ ಅದನ್ನ, ಅದಾದರೆ ಹೇಳ್ತೀನಿ ನಿಮಗೆ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ದೆ, ಪ್ಲೀಸ್ ಬೇಗ ಹೋಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ಯಾರೆಲ್ಲ ವೀಡಿಯೋ ನೋಡ್ತೀರಾ ಪ್ಲೀಸ್ ಸ್ಕಿಪ್ ಮಾಡ್ದಂಗೆ ನೋಡಿ ವೀಡಿಯೋನ. ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಟೀ ಮಾಡೋಕ್ತಾವಳೆ, ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಟೀ ಮಾಡೋಕ್ತಾವಳೆ ನೋಡಿ. ಕೆಲಸ ಮುಗಿತು, ಪೂಜೆ ಮಾಡಬೇಕಾ? ಸೊ ಪೂಜೆ ಎಲ್ಲ ಮಾಡಿ ನಾವು ಹೊರಡಬೇಕು. ನೋಡೋಣ ಏನಾಗುತ್ತೆ. ಮೊದಲು ಎಲ್ಲಿ ಹೋಗೋದು ಇರೋದು ಹೇಳ್ತೀನಿ. ವೀಡಿಯೋಗೋಸ್ಕರ ಅಂತ ಸ್ಟೈಲೇ ಮಾಡ್ಬಿಟ್ಟು ನಾನು ಕೊಟ್ಟವಳೆ ಫ್ರೆಂಡ್ಸ್. ನಾನು ವೀಡಿಯೋ ಕ್ಯಾಮ್ರಾ ಎತ್ಕೊಂಡು ಅಷ್ಟೊಂದು ನಂಗೆ ಗೊತ್ತಿದೆ ವೀಡಿಯೋ ಮಾಡ್ತೀನಿ ಅಂತ, ಅದಕ್ಕೆ ಹಂಗೆ ತಂದ್ಕೊತಿದ್ದೀನಿ ಅಂತ ಹಂಗೆ ಹೇಳಿದ್ನಲ್ಲ ಅಂತ ಅಡುಗೆ ಮನೇಲಿ ನಿಂತ್ಕೊಂಡು ನಗಾಡ್ತಾವಳು ನೋಡಿ. ಹೊರಡ್ತಾ ಇದ್ದೀವಿ ಮನೆಗೆ, ನಮ್ಮ ಮನೆಗೆ. ಹಂಗೆ ಅದೇ ಇವ್ರ ಮನೆಯಿಂದ ಪಾಪು ಸ್ಕೂಲ್ಗೆ ಹತ್ರ, ಹಂಗಾಗಿ ಅವನ್ನ ಅಲ್ಲಿಂದನೇ ಕರ್ಕೊಂಡೋಗಿ ಮನೆಗೆ ಕರ್ಕೊಂಡು ಹೋಗ್ತೀನಿ. ಎರಡಕ್ಕೂ ಹತ್ರ ಆಗುತ್ತೆ. ಇವ್ರ ಮನೆಗೂ ಹತ್ರ ಆಗುತ್ತೆ, ಪಾಪನ ಸ್ಕೂಲ್ಗೂ ಹತ್ರ ಆಗುತ್ತೆ. ಹಂಗಾಗಿ ಅವನು ಹಂಗೆ ಕರ್ಕೊಂಡು ಮನೆಗೆ ಹೋಗಬೇಕು. ನಮ್ಮ ಮನೆಯಿಂದ ಮೇನ್ ರೋಡ್ಗೆ ಹತ್ರ, ಹಂಗಾಗಿ ಮೇನ್ ರೋಡ್ಗೆ ಹೋಗ್ಬೇಕು. ಬನ್ನಿ ಕರ್ಕೊಂಡು ಹೋಗ್ತೀನಿ. ಇವಳು ನೀಟಾಗಿ ರೆಡಿಯಾಗಿ ಬರ್ತಾಳೆ ನೋಡಿ. ಆರೆಂಜ್ ಸಿಪ್ಪೆನ ಒಣಗಿಸಿಟ್ಕೊಂಡಿದ್ದೀನಿ. ಇದನ್ನ ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ತೀನಿ. ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಸ್ಕಿನ್ಗೆ ಬೇಕಾದ್ರೆ ನಾವು ಹಾಲು ಹಾಕ್ಕೊಂಡು ಇಲ್ಲ ಕಾಫಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಚ್ಬೋದು, ನಮ್ಗೆ ಯಾವಾಗ ಬೇಕನ್ಸುತ್ತೆ ಅವಾಗ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಒಣಗಬೇಕು ಫ್ರೆಂಡ್ಸ್, ಅದಕ್ಕೆ ಬಿಸಿಲಿಗೆ ಇಡಕ್ಕೆ ಹೋಗ್ತೀನಿ. ಇಟ್ಟರೆ ಆಲ್ಮೋಸ್ಟ್ ಬಿಸಿಲು ಬರುತ್ತೆ, ಹಾಗಾಗಿ ಇಲ್ಲೇ ಇಟ್ಬಿಡ್ತೀನಿ, ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಬೇರೆ ಮದುವೆ ಮಾಡ್ತೀಯ ಇಲ್ವಮ್ಮ? ಇವನು ಕಲ್ಸ್ಬಿಡೋಣವ, ಇವನು ಬೇಡ, ಇವನು ಹಿಂಸೆ ಕೊಡ್ತಾನೆ. ಬೇರೆ ಮದುವೆ ಮಾಡ್ಬೇಕಾದ್ರೆ ಅವ್ರಿಗೆ ಇವನು ಮನೆ ಕಳಕ್ಕೆ ಬಿಡಲ್ಲ ನೋಡಿ. ಇಲ್ಲಿ ಕುಂತ್ ಕಳಕ್ಕೆ ಬಿಡ್ತಾ ಇಲ್ಲ ನನ್ನ. ಇಲ್ಲಿ ನೋಡಿ ಹೆಂಗ ಆಡ್ತಾವನೆ, ಆಯ್ತಾ? ಇವಂದು ಈ ತರ ಕೇಳ್ತ, ಅವಳು ಡ್ಯೂಟಿ ಮಾಡೋಣ ಅಂದ್ರೆ ಅವಳು ಬಿಡೋದಿಲ್ಲ. ಫೋನ್ ಮಾಡಕ್ತಾಳೆ. ನಾನು ಇನ್ನೇನು ನಾನು ಇವ ಕಾಟ
ಫ್ರೆಂಡ್ಸ್ ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ನಾನು ಕೂಡ ಇವಾಗ ಮೇನ್ ರೋಡ್ಗೆ ಹೊರಟಿದ್ವಿ. ಆವಾಗ ಜೋಳದ ರೊಟ್ಟಿನ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ವಿ. ಸೊ ಹಂಗಾಗಿ ಅದು ರೆಸಿಪಿ ಮಾಡಿದ್ದೀನಿ. ನಾಳೆ ನಾಡ್ದು ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ. ಇವಾಗ ಅದೆರಡು ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಹಂಗಾಗಿ ಅಲ್ಲಿ ಮೇನ್ ರೋಡ್ಗೆ ಹೋಗ್ತಾ ಇದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ. ಏನಂದರೆ ಗೋಲ್ಗೊಪ್ಪ ತಿನ್ನೋಕೆ ಹೋಗಿದ್ವಾ, ಗೋಲ್ಗೊಪ್ಪ ತಿನ್ನೋದು ಸೊಪ್ಪು ಮರ್ದ್ಬಿಟ್ಟು ಬಂದವಳೆ. ಸೊಪ್ಪು ಮರ್ದ್ಬಿಟ್ಟು ಬಂದಿದ್ಲು, ಹಾಗೆ ಹೋಗಿ ಸೊಪ್ಪು ತೊಗೊಬಂದ್ಲು. ಈಗ ಸೊಪ್ಪು ಎತ್ಕೊಬಂದವಳೆ. ಬಟ್ಟೆ ತೊಗೊಳಕ್ಕೆ ಹೋಗ್ತಾಯಿದ್ವಿ ಫ್ರೆಂಡ್ಸ್. ಸರಿ ತಗೋತು, ಸಾರಿ ತರಕಾರಿ ಅಂತ ಇದ್ದೀನಿ ಕಣೆ. ತರಕಾರಿ ತಗೊಂಡ್ಬಿಟ್ಟು ಮಾಡೇ ನನಗೆ ನೋಡಿ. ಹೋದ್ಸತಿನೇ ಹೇಳಿದ್ದೆ ತರ್ಸಿರಿ ಅಂತ, ತರ್ಸಿಲ್ಲ. ಇಷ್ಟು ಬೇಗ ಖಾಲಿ ಆಗ್ಬಿಡ್ತಾ? ನನ್ನ ಮಗ ತೋರಿಸಿ ಚಪ್ಪಲಿ ಅಂಗಡಿ ಸುಮಾರು ಸಲ ತೋರಿಸಿದ್ವಿ. ಇವಾಗ ಹೇಳಿ ಇಷ್ಟು ಐಟಮ್ ಶಾಪಿಂಗ್ ಮಾಡ್ತಾ ಬಂದಿದ್ದೀವಿ. ನಾವು ಐಟಮ್ ಏನು ತಂದಿವಿ ಎಲ್ಲ ಇಲ್ಲೇ ಇಟ್ಟಿದ್ದೀವಿ. ಯಾಕಂದರೆ ಅವಳು ಏನಪ್ಪ ಮನೆಗೆ ಹೋಗ್ತಾ ಇದ್ದಾಳೆ. ಅವಳು ಯಾವ ಡ್ರೆಸ್ ತೊಗೊಂಡು ಅಂತ, ಡ್ರೆಸ್ ಅಲ್ಲ ಆ್ಯಕ್ಚುಲಿ ಟಾಪು, ಶಾರ್ಟ್ ಟಾಪ್ ತೊಗೊಂಡು ಅವಳು ಯಾವ ತೊಗೊಂಡವಳೆ ಅಂತ ತೋರಿಸ್ತೀನಿ ಹೋಗಿವಿ ಅಂತ. ಏನು ಒಳಗಡೆ ಎತ್ತಿದ್ದಿಲ್ಲ. ಶಾರ್ಟ್ ಟಾಪ್ ಇದು ಒಂದು ತೊಗೊಂಡವಳೆ. ಇದು 200, 250 ಅಂದರೆ 200 ಕೊಟ್ಟು. ಮತ್ತು ಇದೊಂದು ಸೇಮ್ ಅದು ಶಾರ್ಟ್ ಟಾಪೇ, ಬಟ್ ಇದು ಒಂದು ಒಂದು. ಮತ್ತು ನಾನೊಂದು ಡ್ರೆಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ನಮ್ಮ ಯಜಮಾನ್ ನೋಡಿದ್ರೆ ದುಡ್ಡಿಲ್ಲ ಅಂದ್ಕೊಂಡು ಬಟ್ಟೆ ತಗೋತಾನೆ ಇರು ಅಂತ ಅಂತಾರೆ. ಆದರೂ ಪರವಾಗಿಲ್ಲ ತೋರಿಸ್ತೀನಿ. ಅದೇ ತಗೋ ಅಂತಾರೆ, ಬಟ್ ಕಾಣ್ದಂಗೆ ತಗೊಳ್ತೀಯಲ್ಲ ಬಟ್ಟೆನ ಅಂತ. ಇದೊಂಥರ ಇಷ್ಟ ಆಯಿತು, ಹಾಗಾಗಿ ತಗೊಂಡೆ. ಶರ್ಟು ಇದು ಅಂದರೆ ಟಾಪ್ ಇತ್ತು, ಪ್ಯಾಂಟು. ತಡಿಯಮ್ಮ ಡಿಸೈನ್ ತೋರಿಸು ಮುಂದೆವಾ. ಡಿಸೈನ್ ಬಂದು ಈ ರೀತಿ ಇದೆ. ಫುಲ್ ಸಿಂಪಲ್ ಆಗೈತೆ, ಒಂಥರ ಚೆನ್ನಾಗೈತೆ, ಹಂಗಾಗಿ ತಗೊಂಡೆ. ಸ್ವಲ್ಪ ಫ್ರೀ ಸೈಜ್ ತೊಗೊಂಡಿದ್ದೀನಿ. ಯಾಕಂದರೆ ಇದು ನೀರಂತ ಸಿಂಕ್ ಆಗಿದ್ರೆ ಅಂದರೆ ಯಾವುದಕ್ಕೂ ಸುಮ್ಮನಿರ್ಕಂದ. ಇದು ಬಂದು ಪ್ಯಾಂಟ್. ನಾನು ಯಾವಾಗ ಬಟ್ಟೆ ತೊಗೊಂಡು ಸ್ವಲ್ಪ ಲೂಸ್ ಸೈಜ್ ತೊಗೋತೀನಿ, ಯಾಕಂದರೆ ಎಲ್ಲ ಸಿಂಕ್ ಆಗುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಫ್ರೀ ಆಗಿರಲಿ ಅಂತ. ಹಾಗೆ ನಾನು ಶಾರ್ಟ್ ಟಾಪ್ ತೊಗೊಂಡೆ. ಯಜಮಾನು ನಾನು ಹೇಳ್ತಾ ಇದ್ದೀನಿ ಇಲ್ಲಿದ್ದಾರೆ, ನೋಡಿದ್ರೆ ಮಾತ್ರ ಬೈಬೇಡಿ ಮನೆಗೆ ಬಂದ್ಬಿಟ್ಟು. ಇದೊಂದು ಶಾರ್ಟ್ ಟಾಪ್ ಚೆನ್ನಾಗಿತ್ತು ಅಂತ ಅನ್ನಿಸ್ತು, ಹಂಗಾಗಿ ತೊಗೊಂಡಿದ್ವಿ. ಫ್ರೆಂಡ್ಸ್ ಇಷ್ಟು ಬಂದು ಬಟ್ಟೆ ಶಾಪಿಂಗ್ ಮಾಡ್ದು. ಇನ್ನು ಅದೆಲ್ಲ ತರಕಾರಿ, ಹಣ್ಣು, ಆದರೆ ಇನ್ನೇನು ತೊಗೊಂಡ್ದೇನೆ, ಸೊಪ್ಪು, ಮನೆಗೆ ಬೇಕಾಗಿರೋಂಥ ಐಟಮ್ ಅವೆಲ್ಲ ನನಗೂ ಅಲ್ಲ, ಇವಳು ಮತ್ತು ನಾನು ಸ್ವಲ್ಪ ಹಣ್ಣು ತೊಗೊಂಡೆ. ಇಷ್ಟೇ ಫ್ರೆಂಡ್ಸ್ ಶಾಪಿಂಗ್ ಇಷ್ಟ ಆಗೈತೆ. ಆ್ಯಕ್ಚುಲಿ ಇನ್ನೂ ನೋಡಬೇಕಿತ್ತು, ಬಟ್ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ, ನಾನು ಮೂಗು ತೊಗೋಬೇಕಂತ ಅಂದ್ಕೊಂಡು ಹೋದೆ ಅಲ್ವಾ. ಏನಮ್ಮ ಏನು ಬೇಕು ಅವಳು ಬಾಳೆಹಣ್ಣು ಬೇಕಂತೆ, ಅದಕ್ಕೆ ತೊಗೊಬಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್ ಮೂಗು ತೊಗೋಬೇಕಂತ ಹೇಳಿದ್ದೆ ಅಲ್ವಾ. ಬಟ್ ಇವತ್ತು ಮಂಗಳವಾರ ಅನ್ನೋದು ಮರ್ತ್ಬಿಟ್ಟಿದ್ದೀವಿ, ಸುಮ್ಮನೆ ಹೋಗಿದ್ದೀವಿ. ಎಲ್ಲ ಜುಳಿ ಅಂಗಡಿನೂ ಬಾಕ್ಲಾಕೈತೆ. ಆಮೇಲೆ ಗೊತ್ತಾಯ್ತು, ಅಯ್ಯೋ ಇವತ್ತು ಮಂಗಳವಾರ ಅಲ್ವಾ, ಅಯ್ಯೋ ನಾವು ಮರ್ತ್ಕೊಂಡೇ ಬಿಟ್ವಲ್ಲ ಅಂದ್ಕೊಂಡು. ಮತ್ತು ಇನ್ನೊಂದು ಅಂಗಡಿನೂ ಕ್ಲೋಸ್ ಆಗ್ಬಿಟ್ಟೈತೆ. ಅವಣ್ಣ ಇರ್ತಿದೆ ಅಂತ ಹೇಳಿದ್ರು, ಬಟ್ ಅದು ಕ್ಲೋಸ್ ಆಗ್ಬಿಟ್ಟೈತೆ. ಸೊ ಬೇರೆ ಅಂಗಡಿಗೆ ಹೋಗಿ ಶಾರ್ಟ್ ಟಾಪ್ ನೋಡಿದ್ವಲ್ಲ, ಡೈಲಿ ಯೂಸ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಬಂದು. ಅವಳೊಂದು 2 ತೊಗೊಂಡು, ನಾನೊಂದು ಮತ್ತು ಟಾಪ್ ಬ್ಯಾಂಡ್ ವಿತ್ ಪ್ಯಾಂಟು, ಶಾರ್ಟ್ ಟಾಪ್. ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಇವತ್ತಂತ ನೋಡಬೇಕು, ಏನು ಹೇಳ್ಕೊಡ್ಬೇಕು ಅಂತ. ಅವನಿಗೆ ಹೇಳ್ಕೊಡ್ಬೇಕು ಇವತ್ತು ಕನ್ನಡದ ಹೇಳ್ಕೊಡಕ್ಕೆ ಹೇಳೋರೆ. 2 ಇಂದ 6 ಪೇಜ್ವರೆಗೆ ಹೇಳ್ಕೊಡ್ಬೇಕು. ಬನ್ನಿ ಹೇಳ್ಕೊಡೋಣ. ಇವತ್ತು ವೆಜಿಟೇಬಲ್ದು ಹೇಳ್ಕೊಡಿ ಅಂತ ಹೇಳಿದ್ದಾರೆ, ಹಂಗಾಗಿ ಇದನ್ನು ಹೇಳ್ಕೊಡ್ಬೇಕು. ಇನ್ನ ಬಂದು ಹೂ ಗಂಟೆ ಹೇಳ್ಕೊಡಕ್ಕೆ ಹೇಳಿದ್ದಾರೆ. ಸೊ ಹೇಳ್ಕೊಡೋಣ ಬನ್ನಿ. ಅವ್ನಿಗೀಗ ಆಲ್ಮೋಸ್ಟ್ ಸ್ವಲ್ಪ ಬರುತ್ತೆ ಅವನಿಗೆ, ಅವನ್ನೇ ಕೇಳೋಣ, ನೋಡೋಣ ಏನಮ್ಮ ಬರುತ್ತೆ. ಹಂಗಾಗಿ ಹೇಳ್ತೇನೆ, ಅವ್ನ ಕೇಳಿ ಹೇಳಿಸ್ತೀನಿ. ಏನಮ್ಮ ಇದು? ಹಾಂ, ಇದು 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 ಈಶ್ವರ. ಓಕೆ, ನೆಕ್ಸ್ಟು ಇದು ಇದು ಊಟ. ಇದು ಇದೇನವ? ಉಗಿ ಬಂಡಿ. ಸೊ ಇದನ್ನು ಒಂದೊಂದು ಸೆಂಟೆನ್ಸ್ನ ಹೇಳ್ತಾನೆ, ಅಂದರೆ ಇರುವೆ, ಈಶ್ವರ ಅಂತ. ಬಟ್ ಇದನ್ನು ಹೇಳ್ಕೊಡ್ಬೇಕೀಗ ಅವನಿಗೆ. ಅರಸ, ಅರಸ, ಆಗಸ, ಅಳಿಲು, ಆಮೆ,
ಆಶಾ, ಆನಂದ, ಈ ಇಂಚರ, ಇರುವೆ, ಇಟ್ಟಿಗೆ, ಇಟ್ಟಿಗೆ ಹೇಳ್ಕೊಡ್ತೀನಿ ತಾನೆ. ಇಟ್ಟಿಗೆ, ಈ ಈಜು, ಇಳಿಗೆ, ಈಶಾನ್ಯ, ಉಗಾದಿ, ಉಡುಗೆ. ನೆಕ್ಸ್ಟು ಇದನ್ನ ಹೇಳು. ಏನಿದು ಹೇಳ್ಕೊಟ್ಟಿದ್ನಲ್ಲ ಅವತ್ತು, ಈಗ ಹೇಳು ನೋಡೋಣ. ಏನಿದು? ಇದು ಟೊಮೊಟೊ. ಇದು ಹೇಳು. ಹೇಳ್ಕೊಡ್ಬೇಕಾ? ಸರಿ ಫ್ರೆಂಡ್ಸ್, ಅವನಿಗೆ ಹೇಳ್ಕೊಡ್ಬಿಟ್ಟು ನಾನು ನಿಮ್ಗೆ ಸಿಗ್ತೀನಿ. ಬಟ್ಟೆ ಮುಡಿಸೇ ಇರಲಿಲ್ಲ, ಕುರ್ಚಿ ಮೇಲೆ ತಂದು ಹಾಕ್ಬಿಟ್ಟಿದೆ. ಸೊ ಇವಾಗ ಬಟ್ಟೆ ಮುಡಿಸ್ಕೊಳ್ಳೋಣ ಅಂತ ಮುಡಿಸ್ಕೊತಾ ಇದ್ದೀನಿ. ನನಗೆ ಏನಪ್ಪ ಬಟ್ಟೆ ಹಾಕಿ ಬೇಜಾರಾಗಲ್ಲ, ಬಟ್ ಬಟ್ಟೆ ಮಡ್ಚೋದು ಬೇಜಾರಾಗುತ್ತೆ. ಹಾಗಾಗಿ ನನ್ನ ಮಗ ಅಂತೂ ಅಮ್ಮ ಹಿಂಬಿಡ್ಸ್ಕೊಂಡು ನನ್ನ ಕೈ ಮೇಲೆ ಮಾಡ್ದಮ್ಮ, ನನ್ನ ಕೈ ಮೇಲೆ ಮಾಡ್ಗೋ ಅಂತವನೇ. ಹೀಗಾಗಿ ಅವ್ನ ಕೈ ಮೇಲೆ ಮಡಗ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಅದೇನೋ ಅವ್ನ ಕೈ ಮೇಲೆ ಮಡಗಬೇಕಂತ ಫ್ರೆಂಡ್ಸ್. ನಿಮಗೂ ಹಿಂಗೆ ಆಗುತ್ತಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗಂತೂ ಬಟ್ಟೆ ಮಾಡ್ಸೋದು ಬೇಜಾರು, ಅದಕ್ಕೆ ಅಂತೀನಿ. ಸೊ ನಾನು ನಿಮಗೆ ನಾನು ಸೋ ಅಂತ ಜಾಸ್ತಿ ಬಳಸ್ತಾ ಇದ್ದೀನಿ, ನನಗೆ ಅನ್ನಿಸ್ತಾ ಇದೆ. ಅದನ್ನ ಕಮ್ಮಿ ಮಾಡ್ಕೊತೀನಿ ಆದಷ್ಟು. ನಾನು ಬಟ್ಟೆ ಮಡಿಸ್ಬಿಟ್ಟು ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ಏನಾದ್ರು ತಿನ್ನ ಕೊಡುವಂಥ ಪಾಪಕ್ಕೆ ಹೇಳ್ತಿದ್ದ. ಹಂಗಾಗಿ ಮನೇಲಿ ಸೌಂದಕಾಯಿ ಇತ್ತು, ಹಾಗಾಗಿ ಕಟ್ ಮಾಡಿದ್ರೆ ಅವನು ಇಬ್ಬರು ತಿನ್ಬೋದಲ್ಲ ಅಂತ ಕಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿ ಬರೀ ಕೊಡೋಕೆ ಹೋದ್ನಾ, ಅಮ್ಮ ಇಲ್ಲ ಉಪ್ಪು ಖಾರ ಪುಡಿ ಹಾಕ್ಕೊಡಮ್ಮ, ಉಪ್ಪು ಖಾರ ಪುಡಿ ಹಾಕ್ಬಿಡಿ ಅಂತವನೇ. ಸೊ ಈಗ ಉಪ್ಪು ಖಾರ ಪುಡಿ ಹಾಕ್ಕೊಡ್ತಾನೆ. ಮೊದಲು ಖಾರ ತಿಂತಿರ್ಲಿಲ್ಲ, ಅಂದರೆ ಇವಾಗಂತೂ ಸಿಕ್ಕಾಪಟ್ಟೆ ಖಾರ ತಿನ್ನೋಕೆ ಕಲ್ಬಿಟ್ಟವನೇ. ಅಯ್ಯೋ ನಾನು ಖಾರನೇ ತಿನ್ನಲ್ವಲ್ಲ ಏನು ಮಾಡೋದಪ್ಪ ಅಂದಿನಿ. ಬಟ್ ಇವಾಗಂತೂ ನನಗಿಂತ ಹೆಚ್ಚ ಖಾರ ತಿಂತಾನೆ. ಉಪ್ಪು ಖಾರ ಪುಡಿ ಅಂತ ಇರಲೇಬೇಕು, ಏನು ಖಾರನು ಚೆಲ್ಲ ಹೋಯ್ತು ಅಲ್ವಮ್ಮ? ಹಾಂ ತಗೋ. ನೋಡಿ ಇಲ್ಲೇ ನಿಂತವನೆ ಚೇರ್ ಮೇಲೆ, ಇದೊಂದು ಜಾಗ ಫಿಕ್ಸ್ ಮಾಡ್ಕೊಬಿಟ್ಟವನೆ. ತಿನ್ನು, ನಡಿ ಹೋಗ್ಲಿ ಆಚೆ ಕಡೆ ಕುತ್ಕೊಂಡು ನಡಿ. ನೋಡಿ ನಾನು ಇವಾಗ ತಾನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಬಂದಿದ್ದೀನಿ. ಹಾಲಿನ ದಿಂಬು, ವಾಟ್ರ್ ಕ್ಯಾನು, ಇಲ್ಲಿ ಇದೆಲ್ಲ ತಗೊಂಡು ಹಂಡ್ಕೊಂಡು ಕೂತ್ಕೊತಾನೆ ಫ್ರೆಂಡ್ಸ್. ನಾನು ಎಷ್ಟು ತೆಗೆದ್ರೂ ಕ್ಲೀನ್ ಮಾಡ್ದಂಗೆ ಇರಲ್ಲ, ಹಾಗಾಗಿ ಕ್ಲೀನ್ ಮಾಡ್ತೀನಿ. ಯಾವಾಗ ಕ್ಲೀನ್ ಮಾಡ್ತಾ ಇರ್ತೀನಿ, ಅವ್ನು ಅಂಟ್ತಾನೆ ಇರ್ತಾನೆ. ಅದೊಂಥರ ಆಟ ಆಗ್ಬಿಟ್ಟೈತೆ ನಮ್ಮಿಬ್ಬರಿಗೆ. ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ, ನೀನು ಅಂತಾನೆ ಇರೋ ನನಗೆ. ಚೆನ್ನಾಯ್ತಾ? ಉಪ್ಪು ಖಾರ ಪುಡಿ ಹಾಕ್ಬಿಟ್ರೆ ಚೆನ್ನಾಗಿರುತ್ತಂತೆ ಅದೇನೋ ಫ್ರೆಂಡ್ಸ್. ಮೀಶೋದಲ್ಲಿ ಫ್ರಿಜ್ಜೊಂದು ಕವರ್ ಬುಕ್ ಮಾಡಿದೆ, ಬಂದೈತೆ. ಆದರೆ ಬಂದು 3 ದಿನ ಆಗಿತ್ತು. ಸೊ ನಾನು ವೀಡಿಯೋ ಮಾಡಿರಲಿಲ್ಲ, ಸೊ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ್ದೆ ಅಷ್ಟೇ. ಇದು ಬಂದು ಒಳಗಡೆ ಹಾಕೋಕ್ಕೆ ಗ್ಲಾಸ್ ಇದೆಯಲ್ಲ, ಆ ರೀತಿ ಒಳಗಡೆ ಹಾಕೋಕ್ಕೆ ಇದು ಕೊಟ್ಟಿದ್ದಾರೆ. ಮೂರು ಸೀಟು, ಸಿಂಗಲ್ ಡೋರ್ಗೆ ಆಗಷ್ಟು ಕೊಟ್ಟಿದ್ದಾರೆ. ಸೊ ಇನ್ನೇನೋ ಡಬಲ್ ಡೋರ್ ಏನು ಇರ್ತದೆ ಆ ರೀತಿ ಬುಕ್ ಮಾಡ್ಕೋಬೋದು. ಈ ರೀತಿ ಇದೆ ಶೀಟು. ನನ್ನ ಫ್ರಿಜ್ಜಂದು ಇತ್ತು, ಬಟ್ ಕವರಿಗಿದೆ. ನಾನು ಏನು ಮಾಡ್ತೀನಿ, ಇದು ಸೈಡ್ ಇರುತ್ತಲ್ಲ, ಅದಕ್ಕೆ ಏನಾದ್ರು ತುರ್ಕಿ ಹರಿದೋಗ್ಬಿಟ್ಟಿತ್ತು. ಹಂಗಾಗಿ ಇದನ್ನು ಬುಕ್ ಮಾಡಿದ್ದೆ. ಇದು ಚೆನ್ನಾಗೈತೆ ಫ್ರೆಂಡ್ಸ್. ಕೊಟ್ಟಿರೋ ಅಮೌಂಟ್ಗೆ ಬೆಸ್ಟ್. ಇದು ಎಷ್ಟು ಅಂತ ಅಂತೀರಾ? 100 ಏನೋ ಅನಿಸುತ್ತೆ. 100 ಆಫರ್ ಇತ್ತೇನೋ, ಅವಾಗ ಬುಕ್ ಮಾಡಿದ್ದೆ. ಬಟ್ ಇದು ಬಂದು 4 ದಿನ ಆಗಿತ್ತು, ಮಾಡಿರಲಿಲ್ಲ ವಿಡಿಯೋನ. ಸೊ 100ಕ್ಕೆ ಕರ್ಕೊಂಡ್ರೆ ಇದು ಇದೆ. ಆಮೇಲೆ ಮತ್ತೆ ಇನ್ನೊಂದು ಕೊಟ್ಟಿದ್ದಾರೆ, ಇರೋ ಬಂದ ಒಂದು ನಿಮಿಷ. ಓಕೆ, ಇದೊಂದು ಕೊಟ್ಟಿದ್ದಾರೆ. ಅಂದರೆ ಫ್ರಿಜ್ದು ಕೈ ಇರುತ್ತಲ್ಲ, ದೊಡ್ಡ ತೆಗೆದು ಅದು. ಏನು ಮಾಡೋಂಗಿಲ್ಲ, ಜೋಳ ರೊಟ್ಟಿ ಐತೆ, ನಮ್ಮನೆಯವ್ರಿಗಾಗುತ್ತೆ. ಇನ್ನು ಇಲ್ಲಿ ಪಲ್ಯ ಐತೆ. ಸೊ ನಮ್ಮನೆಯವ್ರಿಗಾಗುತ್ತೆ, ನಾನೇನು ಊಟ ಮಾಡೋಂಗಿಲ್ಲ ಇವಾಗ. ಬಂದು ಜೋಳ ರೊಟ್ಟಿ ಐತಿ, ಪಾಪು ಮೊಸರು ಅಂತ ಎನ್ಸ್ಕೊತೀನಿ ಫ್ರೆಂಡ್ಸ್. ನೈಟ್ ಅಡುಗೆ ಬಂದು ನನ್ನ ಇದಾಗಿತ್ತು, ಅದೇನು ತೋರ್ಸೋಕ್ಕೇನು ಹೋಗಿಲ್ಲ. ಸೊ ಇವತ್ತಿನ ಡೇ ಪೂರ್ತಿ ನಂದು ಈಗಿರುತ್ತೆ. ಸೊ ಈ ಬ್ಲಾಗು ನಿಮಗೆ ಸ್ವಲ್ಪನಾರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತೀನಿ. ಯಾಕೆಂದರೆ ನನಗೆ ಯಾವ ರೀತಿ ಬ್ಲಾಗ್ ಮಾಡಬೇಕಂತ ಗೊತ್ತಾಗ್ತಿಲ್ಲ, ಆದ್ರೂ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ್ದಾಗಿ ಯಾರಾದ್ರು ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.